ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಯುಗಾದಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದಿದ ತಕ್ಷಣ ಮೊದಲು ನೆನಪಾಗೋದು ಎಣ್ಣೆ ಸ್ನಾನ ಅಲ್ವಾ. ಹಾಗಾಗಿ ನಮ್ಮ ಮನೇಲೂ ಕೂಡ ಬೆಳಗ್ಗೆನೇ ಎಣ್ಣೆ ಸ್ನಾನಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ನಾನು ಎಲ್ಲರಿಗೂ ಎಣ್ಣೆ ಹಚ್ಚಿಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ಹಚ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಹಬ್ಬದ ಕೆಲಸಗಳು ಅಂತ ಅಂದರೆ ಇನ್ನು ಅಡುಗೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅದನ್ನು ಶುರು ಮಾಡುವಂಥದ್ದು. ಇನ್ನು ಬಾಗಿಲಿಗೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಮುಂಚೆನೇ ತಯಾರಿ ಮಾಡಿಕೊಂಡು ಆಲ್ರೆಡಿ ಬೆಳಗ್ಗೆನೇ ಹಾಕಿಬಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಅದಾದಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಇನ್ನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಅಡುಗೆ ಮಾಡಿಬಿಟ್ಟು ಊಟ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಎಷ್ಟೊಂದು ಕೆಲಸ ಅಂತ ಅನಿಸುತ್ತೆ ಹಬ್ಬ ದಿನ. ಆದ್ರೂ ಒಂಥರ ಖುಷಿ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಯುಗಾದಿ ಹಬ್ಬದ್ದು ಒಂದು ಅಷ್ಟು ಮೆಮೊರೀಸ್ ಅಂತ ಅಂದರೆ ಸಾಕಷ್ಟು ಮೆಮೊರೀಸ್ ಇದೆ. ಅದರಲ್ಲಿ ದುಡ್ಡಾಡೋಕ್ಕೆ ಅಂತ ಹೋಗೋರು. ಅದೇ ಹುಡುಗರೆಲ್ಲ ದುಡ್ಡಾಡೋಕ್ಕೆ ಅಂತ ಹೋಗ್ತಿದ್ರು. ಹಾಗೆಯೇ ಅವತ್ತಿನ ದಿನ ಯುಗಾದಿ ಹಬ್ಬದ ದಿನ, ಹೊಸ ವರ್ಷ ದಿನ ಗೇರು ಬೀಜ ಅಂತ ಬರುತ್ತಲ್ವ. ಅಂದರೆ ಇದು ಗೋಡಂಬಿ ಇರುತ್ತಲ್ಲ, ಗೋಡಂಬಿದು ಬೀಜ ಅಂದರೆ ಅದು ಹಣ್ಣಿರುತ್ತೆ. ಹಣ್ಣು ಕೆಳಗಡೆ ಒಂದು ಚಂದ್ರ ಶೇಪಲ್ಲಿ ಬೀಜ ಇರುತ್ತೆ ಅಲ್ವಾ. ಇದು ಚಂದ್ರ ಶೇಪಲ್ಲಿ, ಹಾಫ್ ಚಂದ್ರ ಶೇಪಲ್ಲಿ ಬೀಜ ಇರುತ್ತೆ. ಅದನ್ನು ಸುಟ್ಟರೆ ಅದ್ರ ಒಳಗಡೆ ಗೋಡಂಬಿ ಬರುವಂಥದ್ದು. ಅದಕ್ಕಿಂತ ಮುಂಚೆ ಏನು ಬೀಜ ಇರುತ್ತೆ, ಆ ಬೀಜನ ಸ್ವಲ್ಪ ಸುಟ್ಟರೆ ಅದರಲ್ಲಿ ಕಪ್ಪುಗೆ ಕಾಡಿಗೆ ಥರ ಬರುತ್ತೆ. ಅದು ಹಾಲು ಥರ ಇರುತ್ತೆ, ಅದು ಕಾಡಿಗೆ ಥರ ಬರುತ್ತೆ. ಅದನ್ನು ಹಚ್ತಾಯಿದ್ರು ಹಣೆಗೆ ಎಲ್ಲರಿಗೂ. ನಮ್ಮ ಅಜ್ಜಿ ಹಚ್ಚೋರು ಅದನ್ನು. ಅದು ಸ್ವಲ್ಪ ಜಾಸ್ತಿ ಆದರೆ ಅದು ಒಂದು ಸ್ವಲ್ಪ ಏನಾದ್ರು ಮುಟ್ಕೊಂಡ್ರೆ, ನಾವು ಹಿಂಗೆ ಕೆರ್ಕೊಂಡ್ರೆ ಎಲ್ಲ ಅದು ಹಾಲಿರೋದಲ್ವ, ಅದು ಗಾಯ ಆಗ್ತಿತ್ತು. ಮುಟ್ಕೊಳ್ಳೋ ಹಂಗೆ ಇರ್ತಾ ಇರಲಿಲ್ಲ. ಎಲ್ಲರಿಗೂ ಹಣೆಗಿಡೋರು. ಅದನ್ನು ಏನಕ್ಕೆ ಹಚ್ತಾಯಿದ್ರು ಅಂತ ನನಗೆ ನೆನಪಿಲ್ಲ ಆ್ಯಕ್ಚುಲಿ. ನನ್ನ ಪ್ರಕಾರ ಏನಿರ್ಬೋದು ಅಂತಂದರೆ ದೃಷ್ಟಿ ಆಗಬಾರ್ದು, ದೃಷ್ಟಿ ಆಗಿರೋದು ಹೋಗಲಿ ಅಂತ ಏನಾದರೂ ಹಚ್ತಾಯಿದ್ರೇನೋ ಗೊತ್ತಿಲ್ಲ. ಎಲ್ಲರಿಗೂ ಹಣೆಗೆ ಕಪ್ಪಗೆ ಹಚ್ಚೋರು. ಅದು ಒಂದು ವಾರ 15 ದಿನ ಅದಾದಮೇಲೆ ಅದಾಗೆ ಹೋಗ್ತಾಯಿತ್ತು. ಅಲ್ಲಿವರೆಗೂ ಇರ್ತಾಯಿತ್ತು, ಅದು ಹಾಗೇ ಇರ್ತಾಯಿತ್ತು. ಒಂದು ವಾರ 15 ದಿವಸ ಅಂತೂ ಹಾಗೇ ಇರ್ತಾಯಿತ್ತು. ಏನಾದ್ರು ಮುಟ್ಕೊಂಡು ನಾವೇನಾದ್ರು ಕೆರ್ಕೊಂಡೆಲ್ಲ ಮಾಡಿದ್ರೆ ಗಾಯ ಆಗಿಬಿಡೋದು ಹಣೆಯಲ್ಲಿ. ಹಾಗಾಗಿ ಮುಟ್ಕೊಳ್ಳೋ ಹಂಗೆ ಇರ್ತಿರಲಿಲ್ಲ, ಹಾಗೆ ಇರಬೇಕಿತ್ತು. ಇವಾಗ ನಾನಿಲ್ಲಿ ಹಬ್ಬದ ಅಡುಗೆಯ ತಯಾರಿ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮವ್ರ ಮನೇಲಿ ಕರೆದಿದ್ರು ಹಬ್ಬಕ್ಕೆ, ಬಟ್ ಸ್ಟಿಲ್ ನಮ್ಮ ಮನೇಲೂ ಕೂಡ ಪೂಜೆ ಮಾಡಿ ಹಬ್ಬ ಎಲ್ಲ ಮಾಡಿ ಆಮೇಲೆ ನಮ್ಮ ಅಮ್ಮವ್ರ ಮನೆಗೆ ಹೋಗೋಣ ಅಂಥೇಳಿ ನಮ್ಮ ಮನೇಲೂ ಕೂಡ ಮಾಡ್ತಾಯಿದ್ದೀನಿ. ಹೋಳಿಗೆ ಮಾಡ್ತಾಯಿದ್ದೀನಿ. ಹೋಳಿಗೆ ಮಾಡಿ, ಹೋಳಿಗೆ ಸಾರು ಮಾಡಿ, ಹಾಗೆಯೇ ಕೋಸಂಬರಿ ಮಾಡಿದೆ. ವಡೆ ಮತ್ತು ಪಲ್ಯ ಎರಡೂ ಮಾಡಿಲ್ಲ ಈ ಸರಿ. ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನ ಆಲ್ರೆಡಿ ನಿನ್ನೆ ತಾನೇ ಮಾಡಿದ್ದೆ. ಹಾಗಾಗಿ ಇವತ್ತು ಕೂಡ ಮಾವಿನಕಾಯಿ ಚಿತ್ರಾನ್ನ ಏನು ಮಾಡ್ತಾಯಿಲ್ಲ. ಅನ್ನ, ಹೋಳಿಗೆ ಸಾರು, ಹೋಳಿಗೆ ಮತ್ತು ಕೋಸಂಬರಿ ಇಷ್ಟನ್ನು ಮಾಡ್ತಾಯಿದ್ದೀನಿ. ಮೊದಲು ಹೋಳಿಗೆಗೆ ಬೇಳೆ ಎಲ್ಲ ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಆಮೇಲೆ ಹಿಟ್ಟು ಕಲಸಿಟ್ಬಿಡೋಣ ಅಂಥೇಳಿ ಇದೆರಡು ಮಾಡಿಟ್ಟು ಅದಾದಮೇಲೆ ಎಲ್ಲ ಹೆಚ್ಕೊಳ್ಳೋ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ಆಗುತ್ತೆ. ಇವತ್ತು ಮನೆಯಲ್ಲಿ ನಾನು, ಅನಿಲ್ ಮತ್ತು ಕೃಷ್ಣ 3 ಜನ ಇದ್ದಿದ್ದು. ಹಾಗಾಗಿ ಅಡುಗೆನೂ ಏನೋ ಅಷ್ಟೊಂದೇನು ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಮಾಡಿದೆ. ನಮ್ಮ ಕೃಷ್ಣಂಗೆ ಹೋಳಿಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಹಾಗಾಗಿ ಸ್ವಲ್ಪ ಮಾಡಿದೆ. ಇಲ್ಲಾಂದಿದ್ರೆ ಹೋಳಿಗೆ ಮಾಡೋದು ಬೇಡ, ಪಾಯಸ ಮಾಡಿಬಿಡೋಣ, ಮಧ್ಯಾಹ್ನ ನಮ್ಮ ಅಮ್ಮವ್ರ ಮನೆಗೆ ಹೋಗೋಣ, ಅಲ್ಲಿ ಹೋಳಿಗೆ ಮಾಡಿರ್ತಾರೆ, ಇನ್ನೇನು ಮತ್ತೆ ಒಂದು ಸರಿ ಇಲ್ಲಿ ಮಾಡೋದು ಅಂತ ಅಂದ್ಕೊಂಡೆ. ಆಮೇಲೆ ಯುಗಾದಿ ಅಲ್ವಾ, ಹೊಸ ವರ್ಷದ ದಿನ ನಮಗೆ. ಹಾಗಾಗಿ ಹೋಳಿಗೆ ಮಾಡಬೇಕು ಅಂಥೇಳಿ ಮಾಡಿದೆ. ಚೆನ್ನಾಗಾಯಿತು ಹೋಳಿಗೆ. ಯೂಶ್ವಲಿ ನನಗೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಯಾವಾಗ ಮಾಡಿದ್ರು. ನಮ್ಮಮ್ಮ ಅದೇ ಹೇಳ್ತಾರೆ, ಹಿಟ್ಟು ಕರೆಕ್ಟಾಗಿ ಹದವಾಗಿ ಕಲಿಸ್ತೀಯ ನೀನು, ತುಂಬ ನೀಟಾಗಿ ಬರುತ್ತೆ ಹೋಳಿಗೆ ಮಾಡಿದ್ರೆ ನೀನು ಅಂತ ಹೇಳಿ. ಅದೇ ರೀತಿ ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಹದವಾಗಿ ಹಿಟ್ಟು ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಹೂರಣನೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬೆಲ್ಲ ಮತ್ತು ಬೇಳೆ ಎಲ್ಲ ಒಂದು ಅಳತೆಯಲ್ಲಿ ಸಮಾನವಾಗಿ ಹಾಕಿ ಮಾಡಿದ್ರೆ ಎರಡೂ ಚೆನ್ನಾಗಿರುತ್ತೆ. ಹಿಟ್ಟು ಜೊತೆಗೆ ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ನಾನಿಲ್ಲಿ ಚಿರೋಟಿ ರವೆ ಏನು ಸೇರಿಸ್ಕೊಳ್ತಾ ಇಲ್ಲ, ಬರೀ ಹಿಟ್ಟು ಮಾತ್ರನೇ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಇಟ್ಬಿಟ್ಟು, ಬೇಳೆ ಕೂಡ ಅಷ್ಟರಲ್ಲಿ ಬೇಯೋದಕ್ಕೆ ಇಟ್ಟಿದೆ. ಬೇಳೆ ಬೆಂದರೆ ಅದು ರೆಡಿ ಆಗಿಬಿಡುತ್ತೆ. ಹೂರಣ ಒಂದು ರುಬ್ಬಿಟ್ಟು ಹಿಟ್ಟು ಕಲಸಿಟ್ಟು ಸಾರು ಮಾಡಿಟ್ಬಿಟ್ರೆ, ಇನ್ನು ಕೋಸಂಬರಿಗೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಟರೆ ಆಮೇಲೆ ಬಂದ್ಬಿಟ್ಟು ಅಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ಆಮೇಲೆ ಹೋಳಿಗೆ ತಟ್ಕೊಳ್ಳೋಣ ಅಂಥೇಳಿ ಈ ರೀತಿ ಪ್ಲ್ಯಾನಿಂದ ಮಾಡಿದೆ. ಅಷ್ಟರಲ್ಲಿ ಇವರಿಬ್ರು ಎಣ್ಣೆ ಹಚ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಆಮೇಲೆ ಅನಿಲ್ ಕೃಷ್ಣಂಗೆ ಸ್ನಾನ ಮಾಡಿಸಿ ಅವರು ಕೂಡ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಎಲ್ಲ ಮಾಡಿದ್ರು. ಪೂಜೆಗೆಲ್ಲ ತಯಾರಿ ಮಾಡಿಟ್ಟಿದ್ದೆ ನಾನು. ಅವರು ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಿ ಕರ್ಪೂರ ಎಲ್ಲ ಬೆಳಗಿದಂಥದ್ದು ಚೆನ್ನಾಗಾಯಿತು. ಹಬ್ಬದ ಪೂಜೆ ಆಗಿರ್ಬೋದು, ಹಬ್ಬ ಆಗಿರ್ಬೋದು ಎಲ್ಲ ಚೆನ್ನಾಗಾಯಿತು. ಹಬ್ಬ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಫಸ್ಟು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಆದರೆ
ಮನೆಯಲ್ಲೇ ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು ಇಲ್ಲೇ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಇದಕ್ಕೆ ಬನಶಂಕರಿಗೆ ಹೋಗಿ ಬಂದ್ವಿ. ಚೆನ್ನಾಗಾಯಿತು. ಇಡೀ ದಿನ ಫುಲ್ ಡೇ ಫುಲ್ ಕಂಪ್ಲೀಟ್ ಬ್ಯುಸಿ ಇದ್ವಿ. ಇನ್ನು ಇವಾಗ ನಾನಿಲ್ಲಿ ಎಳ್ಳು ಬೆಲ್ಲ ಮಾಡ್ತಾಯಿದ್ದೀನಿ. ಸಾರಿ, ಎಳ್ಳು ಬೆಲ್ಲ ಅಲ್ಲ, ಬೇವು ಬೆಲ್ಲ ಮಾಡ್ತಾಯಿದ್ದೀನಿ. ಎಳ್ಳು ಬೆಲ್ಲ ಬೇವು ಬೆಲ್ಲ ಎರಡೂ ತುಂಬ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದು ಸಾರಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಬದಲು ಬೇವು ಬೆಲ್ಲ ಅಂತ ಹೇಳ್ಬಿಡೋದು. ಇವಾಗ ನೋಡಿ ಬೇವು ಬೆಲ್ಲ ಬದಲು ಎಳ್ಳು ಬೆಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಥರ ಒಂದೊಂದು ಸಾರಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಎರಡೂ ಒಂದೇ ಬೆಲ್ಲ ಬೆಲ್ಲ ಬರುತ್ತಲ್ಲ, ಹಾಗಾಗಿ ಇವಾಗ ನಾನಿಲ್ಲಿ ಹುರ್ಗಡ್ಲೆ ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಮಿಕ್ಸಿನಲ್ಲಿ ನೈಸಾಗಿ ಪೌಡರ್ ಮಾಡಿಕೊಂಡು ಅದಕ್ಕೆ ಬೇವಿನ ಹೂವು ಮತ್ತು ಸ್ವಲ್ಪ ಬೇವಿನ ಎಲೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇವು ಬೆಲ್ಲ ರೆಡಿ ಆಗುತ್ತೆ. ಇಲ್ಲಿ ಎಲ್ಲ ಇದಿಷ್ಟನ್ನು ತಯಾರಿ ಮಾಡಿ ಇಟ್ಕೊಂಡು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಡು ಆಮೇಲೆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಇನ್ನೇನು ಪೂಜೆ ಆಗೋ ಟೈಮಿಗೆ ಬಂದು ಹೋಳಿಗೆ ತಟ್ಕೊಂಡು ನೈವೇದ್ಯಕ್ಕೆ ತೊಗೊಂಡೋದೆ. ಹೋಳಿಗೆ ಕೂಡ ಈ ಸರಿ ನೈವೇದ್ಯಕ್ಕೆ ಇಟ್ಟಿದ್ದೆ. ಯೂಶ್ವಲಿ ಹೂರಣ ತಿಂದ್ಬಿಡ್ತಾರೆ ಮಕ್ಕಳು ಮಾಡಿದಾಗ, ಹಾಗಾಗಿ ನಾನು ನೈವೇದ್ಯಕ್ಕೆ ಇಡೋದಿಲ್ಲ. ಈ ಸರಿ ಏನು ತಿಂದೇನೆ ನೀಟಾಗಿ ಮಾಡಿದಂಥದ್ದು, ಹಾಗಾಗಿ ನೈವೇದ್ಯಕ್ಕೆ ಇಟ್ಟಿದ್ದೆ. ದೇವ್ರಿಗೆ ತಿಂದಿದ್ದೆಲ್ಲ ಎಲ್ಲೂ ಆಗಿರೋದನ್ನೆಲ್ಲ ಇಡೋದಕ್ಕೆ ಹೋಗಲ್ಲ ನಾನು. ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ತೊಳೆದು ಬೆಳಗಿ ಸ್ನಾನ ಮಾಡಿಕೊಂಡು ಒಲೆ ಪೂಜೆ ಮಾಡಿಕೊಂಡು ನೀಟಾಗಿ ಮಾಡಿದಾಗ ಮಾತ್ರ ನೈವೇದ್ಯಕ್ಕೆ ಇಡ್ತೀನಿ. ಎಲ್ಲೂ ಎಲ್ಲ ಮಾಡಿರೋದೆಲ್ಲ ಇಡೋಕ್ಕೆ ಹೋಗಲ್ಲ. ಇವಾಗ ಸೀರೆ ಎಲ್ಲ ಉಟ್ಕೊಂಡು ಬಂದೆ. ಈ ಸೀರೆ ಆ್ಯಕ್ಚುಲಿ ಏನಕ್ಕೆ ತಿರುಪತಿಗೆ ಅಂತ ಹೇಳಿ ಪ್ರೀಪ್ಲೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ತಿರುಪತಿಲಿ ಉಟ್ಕೊಳ್ಳೋಣ ಅಂತ ಹೇಳಿ. ಆದರೆ ಅಲ್ಲಿ ಉಟ್ಕೊಳ್ಳೋದಕ್ಕಾಗಲಿಲ್ಲ, ತುಂಬ ಸೆಕೆ ಇತ್ತಲ್ಲ. ಸುಮ್ಮನೆ ಯಾಕೆ ಸೀರೆ ಉಟ್ಕೊಂಡು ರಿಸ್ಕ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಸೀರೆ ಉಟ್ಕೊಳ್ಳಲಿಲ್ಲ. ಇವತ್ತು ಅದು ನನಗೆ ತುಂಬಾ ಯೂಸ್ ಆಯಿತು. ಪ್ರೀಪ್ಲೀಟ್ ಮಾಡಿ ಇಟ್ಟಿದ್ರಿಂದ ಎಷ್ಟು ಬೇಗ ಉಟ್ಕೊಂಡು ಬಂದೆ ಅಂದರೆ ಪಟ್ಟಂತ ಸೀರೆ ಉಟ್ಕೊಂಡು ಬಂದು ಬೇಗ ಹೊಸಲು ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರ ಪೂಜೆ ಕೂಡ ರೆಡಿ ಮಾಡಿಬಿಟ್ಟೆ. ಹೂವು ಎಲ್ಲ ತೊಗೊಬಂದಿದ್ದೆ ನಿನ್ನೆ. ಹೂವು ಎಷ್ಟು ರೇಟ್ ಅಂತ ಅಂದರೆ 80 ರೂಪಾಯಿನಿ 70 ರೂಪಾಯಿ ಮೊಳ ಹೇಳಿದ್ರು. ಇನ್ನೊಂದು ಕಡೆ ಬಂದೆ, ಅಲ್ಲಿ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಅಂದರೆ 50 ರೂಪಾಯಿ 60 ರೂಪಾಯಿ ಮೊಳ ಇತ್ತು. ಒಂದೆರಡು ಮಾರು ಹೂವು ತೊಗೊಂಡು ಬಂದೆ. ಬಿಡಿ ಹೂವು ತೊಗೊಂಬಂದು ಕಟ್ಬೋದು, ಬಟ್ ನನಗೆ ಅಷ್ಟೊಂದೆಲ್ಲ ಟೈಮು ಇರೋದಿಲ್ಲ. ಹಾಗಾಗಿ ಕಟ್ಟಿರೋ ಹೂವನ್ನೇ ತೊಗೊಂಬಂದ್ಬಿಟ್ಟೆ. ಇನ್ನು ಪೂಜೆಗೆಲ್ಲ ತಯಾರಿ ಮಾಡಿಟ್ಟು ಇವಾಗ ಒಂದೆರಡು ಹೋಳಿಗೆ ತಟ್ಕೊಂಡ್ಬಿಡೋಣ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಬಂದಿದ್ದೀನಿ. ಚೆನ್ನಾಗಾಗಿತ್ತು. ಹಿಟ್ಟು ಚೆನ್ನಾಗಿ ನೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ, ಉಬ್ಬಿ ಬರುತ್ತೆ. ಹಿಟ್ಟು ಚೆನ್ನಾಗಿ ನೆನ್ಕೊಂಡ್ರೆ ಎಣ್ಣೆಯಲ್ಲಿ ಹೋಳಿಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಚೆನ್ನಾಗಾಗಿತ್ತು. ಒಬ್ಬಟ್ಟು ಸಾರಾಗಿರ್ಬೋದು ಮತ್ತು ಕೋಸಂಬರಿ ಎಲ್ಲ ಚೆನ್ನಾಗಾಗಿತ್ತು. ಹೋಳಿಗೆ ಸಾರು ಒಂದು ಸ್ವಲ್ಪ ಖಾರ ಇತ್ತು, ಅದು ಬಿಟ್ಟರೆ ಚೆನ್ನಾಗಾಗಿತ್ತು ಎಲ್ಲದೂ. ಪೂಜೆನೂ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ನೀವು ಹೇಳಿ ಹೇಗಿತ್ತು ನಮ್ಮನೆ ಹಬ್ಬ ಅಂತ ಹೇಳಿ. ನಿಮ್ಮನೆ ಹಬ್ಬನೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ಈ ಸೆಕೆನಲ್ಲಿ ಒಬ್ಬಟ್ಟು ತಟ್ಟಿ ಸಾಕಾಗಿ ಹಬ್ಬ ಬೇಡಪ್ಪ ಸೀರೆ ಉಟ್ಕೊಳ್ಳೋದು, ಆರಾಮಾಗಿ ಡ್ರೆಸ್ಸಲ್ಲೇ ಇರೋಣ ಅಂತ ಡ್ರೆಸ್ಸಲ್ಲೇ ಇದ್ರಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಸೀರೆ ಉಟ್ಕೊಂಡು ಹಬ್ಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಸೀರೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸೀರೆ. ಇದು ನನ್ನ ತಮ್ಮನ ಎಂಗೇಜ್ಮೆಂಟ್ದು ಸೀರೆ. ಆ್ಯಕ್ಚುಲಿ ಇದು ಒಂದೇ ದಿನದಲ್ಲಿ ಹೊಲ್ಕೊಟ್ಟಿದ್ದು ಬ್ಲೌಸ್. ಇದು 1 ಡೇ ಸ್ಟಿಚಿಂಗು. ಇಲ್ಲೇ BTM ಲೇಔಟಲ್ಲಿ ಒಂದು ಬೊಟಿಕ್ ಇದೆ, ಅದರ ಹೆಸರು ನನಗೆ ನೆನಪಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ. ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಹ್ಯಾಂಡ್ ವರ್ಕ್ ಬ್ಲೌಸು ಎಲ್ಲ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ಸೆಲೆಬ್ರಿಟೀಸ್ಗೆಲ್ಲರಿಗೂ ಮಾಡ್ತಿರ್ತಾರಂತೆ ಅವರು, ಡಿಸೈನರೆಲ್ಲ. ಆ ಡಿಸೈನರ್ ಗೌನ್ ಆಗಿರ್ಬೋದು, ಲೆಹೆಂಗಾ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಇಲ್ಲೇ BTM ಲೇಔಟಲ್ಲಿರೋದು. ಅವ್ರ ಹತ್ರನೇ ಇದನ್ನು ನಾನು ಸ್ಟಿಚ್ ಮಾಡಿಸಿದ್ದಂಥದ್ದು ನನ್ನ ತಮ್ಮನ ಎಂಗೇಜ್ಮೆಂಟ್ ಟೈಮಲ್ಲಿ. ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಬಾಡಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ, ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅದರದ್ದು ಹೆಸರೇ ನೆನಪಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಹೋದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ, ಆ ಹೆಸರು ನಾನು ನೆನಪು ಮಾಡಿಕೊಂಡು. ಇವಾಗ ಅನಿಲ್ ಕೂಡ ರೆಡಿಯಾಗಿ ಬಂದು ಪೂಜೆ ಮಾಡ್ತಾಯಿದ್ದಾರೆ. ಅನಿಲ್ ಪೂಜೆ ಮಾಡಿದ್ರೆ ನನಗೇನೋ ಒಂಥರ ಖುಷಿ ಮನೆಯಲ್ಲಿ. ಯಾವಾಗೂ ಡೈಲಿ ನಾನೇ ಪೂಜೆ ಮಾಡ್ತಾಯಿರ್ತೀನಿ. ಪ್ರತಿ ವಾರದ ಪೂಜೆ ಆಗಿರ್ಬೋದು, ಪ್ರತಿ ಸರ್ತಿ ನಾನೇ ಪೂಜೆ ಮಾಡ್ತೀನಿ. ಏನಾದರೂ ಸಣ್ಣ ಪುಟ್ಟ ಹಬ್ಬಗಳಲ್ಲೂ ಅಷ್ಟೇ ಅವ್ರು ಇರೋದಿಲ್ಲ, ಅವ್ರಿಗೆ ರಜೆ ಸಿಗೋದಿಲ್ಲ, ಇಲ್ಲ ಏನಾದರೂ ಒಂದು ಬ್ಯುಸಿ ಇರ್ತಾರೆ. ಹಾಗಾಗಿ ಈ ರೀತಿ ವಿಶೇಷವಾಗಿ ಅವರು ಪೂಜೆ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರ ಕೈಲಿನೇ ನಾನೆಲ್ಲ ತಯಾರಿ ಮಾಡಿಕೊಟ್ಟು ಅವ್ರ ಕೈಲೇ ಪೂಜೆ ಮಾಡಿಸ್ತೀನಿ. ನಮ್ಮ ಕೃಷ್ಣನೂ ಅಷ್ಟೇ ಪೂಜೆ ತುಂಬ ಇಷ್ಟಪಟ್ಟು ಮಾಡ್ತಾನೆ. ಇಬ್ಬರೂ ಪೂಜೆ ಮಾಡಿದ್ರು, ನಾನು ವಿಡಿಯೋ ಮಾಡ್ತಾ ನಿಂತಿದ್ದೆ ಇಬ್ರದ್ದು. ಇವತ್ತು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಅಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಕಾರೆಲ್ಲ ವಾಶ್ ಮಾಡಿದ್ವಿ.
ಆದರೆ ನಾವು 3 ಜನ ಅಲ್ವಾ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ನ ಪೋಸ್ಟ್‌ಪೋನ್ ಮಾಡಿದ್ವಿ. ಹೋಗಬೇಕು ಅಂತ ನನಗಂತೂ ತುಂಬಾ ಇತ್ತು. ತುಂಬ ದಿನ ಆಯಿತು ಹೋಗದೆ. 1 ತಿಂಗಳು ಮೇಲಾಗಿದೆ, 1.5 ತಿಂಗಳಾಗಿದೆ ಅನಿಸುತ್ತೆ. ಯಾವಾಗಲೂ ನಾವು ಒಂದು 15 ಡೇಸ್ ಒನ್ಸ್ ಆದರೂ ಮನೆ ದೇವ್ರ ದರ್ಶನ ಮಾಡ್ಕೊಳ್ತಾ ಇದ್ವಿ. ಈಗಲೇ ಇಷ್ಟೊಂದು ಗ್ಯಾಪ್ ತೊಗೊಂಡಿರೋದು. ಹಾಗಾಗಿ ಗಾಡಿನಲ್ಲೇ ಹೋಗಿ ಬಂದುಬಿಡೋಣ ರೀ ನಾವಿಬ್ಬರು ಒಂದ್ಸರಿ ಅಂತ ಹೇಳ್ತಾ ಇದ್ದೆ. ಇನ್ನು ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋದರೆ ಚೆನ್ನಾಗಿರುತ್ತೆ ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಹೇಳಿ ಇಬ್ಬರೇ ಹೋಗೋದು ಬೇಡ ಅಂಥೇಳಿ ಅದನ್ನು ಕೂಡ ಪೋಸ್ಟ್‌ಪೋನ್ ಮಾಡ್ಕೊಂಡ್ವಿ. ಲಾಸ್ಟ್ ವೀಕು ಹೋಗ್ಬಿಡೋಣ ಇಬ್ಬರೇ ಗಾಡಿನಲ್ಲಿ ಅಂತ ಅಂದ್ಕೊಂಡ್ವಿ. ಹೋಗೋಕ್ಕಾಗಲಿಲ್ಲ. ಹೇಗಾದರೂ ಮಾಡಿ ನೆಕ್ಸ್ಟ್ ವೀಕ್ ಆದ್ರೂ ಹೋಗ್ಬಿಟ್ಟು ಬರಬೇಕು. ಶನಿವಾರ ಅಥವಾ ಭಾನುವಾರ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಅದೇನೋ ತುಂಬ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಸಾಕಷ್ಟು ದಿನ ಆಯ್ತಲ್ಲ, ಹಾಗಾಗಿ ಯಾವಾಗಲೂ ಶಿವರಾತ್ರಿ ಟೈಮಲ್ಲಿ ಹೋಗಿ ಬಂದುಬಿಡ್ತಾ ಇದ್ವಿ. ಅಂದರೆ ಶಿವರಾತ್ರಿ ಮುಗಿದ ಮೇಲೆ ಅಥವಾ ಶಿವರಾತ್ರಿಗಿಂತ ಮುಂಚೆ ಈ ರೀತಿ ಹೋಗಿ ಬರ್ತಾಯಿದ್ವಿ. ಈ ಸರಿ ನಾನು ಹೋಗೋ ಆಗಿರಲಿಲ್ವಲ್ಲ ಶಿವರಾತ್ರಿ ಟೈಮಲ್ಲಿ, ಹಾಗಾಗಿ ಹೋಗಿಲ್ಲ ಈ ಸರಿ. ಅದಕ್ಕೇ ಒಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಸ್ವಲ್ಪ ಹೋಳಿಗೆ ತಟ್ಕೊಂಡು ಊಟಕ್ಕೆ ಕುತ್ಕೋಬೇಕು. ಕೋಸಂಬರಿ ಆಗಿರ್ಬೋದು, ಸಾರಾಗಿರ್ಬೋದು, ಅನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಜಸ್ಟು ಹೋಳಿಗೆ ಒಂದು ತಟ್ಕೋಬೇಕು ಎಲ್ಲರಿಗೂ ಆಗೋ ಅಷ್ಟು. ಅಂದರೆ ನಮ್ಮ 3 ಜನಕ್ಕೆ ಆಗೋ ಅಷ್ಟು ಹೋಳಿಗೆ ತಟ್ಕೊಂಡು ಊಟ ಮಾಡಿದ್ರೆ ರೆಡಿ ಆಯಿತು. ಇನ್ನು ಯುಗಾದಿ ಹಬ್ಬ, ಈ ಹೊಸ ವರ್ಷ ಎಲ್ಲರಿಗೂ ಹೊಸತನ ತರಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಚೆನ್ನಾಗಿರಲಿ. ಎಲ್ಲರ ಒಂದು ಕನಸು ನನಸಾಗಲಿ. ಹೊಸದಾಗಿ ಏನಾದ್ರು ಯೋಚನೆಗಳಿಟ್ಕೊಂಡಿದ್ರೆ, ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಕಳೆದ ವರ್ಷದ ಕಹಿ ಘಟನೆಗಳನ್ನ ಒಂದು ಪಾಠ ಅಂತ ತಿಳ್ಕೊಂಡು ಸಿಹಿ ಘಟನೆಗಳನ್ನ ಖುಷಿಯಿಂದ ನೆನಪು ಮಾಡ್ಕೊಳ್ತಾ ಈ ಒಂದು ಹೊಸ ವರ್ಷನ ಶುರು ಮಾಡೋಣ. ಇವಾಗ ಪೂಜೆ ಎಲ್ಲ ಆಗಿ ಅಡುಗೆ ಆಗಿ ಪೂಜೆ ಮಾಡಿದೆ. ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆಲ್ಲ ಇಟ್ಟು ಇಷ್ಟಾಯಿತು ಹಬ್ಬ. ಇವಾಗ ಊಟವನ್ನು ಮಾಡಬೇಕು ಅಷ್ಟೇ. ಬೇವು ಬೆಲ್ಲ ಅಂತೀನಿ, ಬೇವು ಬೆಲ್ಲ ಕೂಡ ರೆಡಿ ಇದೆ. ಎಲ್ಲರಿಗೂ ಹೇಳಿ ಹಬ್ಬದ ಶುಭಾಶಯ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಜೀವನದಲ್ಲಿ ಬರೋ ಅಂಥ ಸಿಹಿ ಆಗಿರ್ಬೋದು, ಕಹಿ ಆಗಿರ್ಬೋದು, ಅಂದರೆ ಸಿಹಿ ಘಟನೆಗಳು, ಕಹಿ ಘಟನೆಗಳು ಎಲ್ಲದನ್ನು ಸಮನಾಗಿ ತಗೊಳ್ಳೋ ಅಂಥ ಶಕ್ತಿ ದೇವರು ಕೊಡಲಿ ಅನ್ನೋ. ನೀವು ಕೂಡ ಎಲ್ಲರೂ ಬೇವು ಬೆಲ್ಲನ ತಿನ್ಬಿಡಿ. ನಿಮ್ಮ ಪರವಾಗಿ ಇಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ನಾನು ಬೇರೆ ಇದೆ ಪೂಜೆ ಮುಂಚೆ ತಿನ್ಬಿಡ. ಬೆಲ್ಲನೇ ಇಲ್ಲ ಅದರಲ್ಲಿ. ಬೆಲ್ಲ ಇದೆ, ಸ್ವೀಟ್ ಹಾಕಿದ್ದೀನಿ. ಬೇವು ಕೊಟ್ಟು ನಮಗೆ ಒಂಚೂರು ತಿನ್ಬೇಕು ನಾವು. ಬೇಡ, ಜಾಸ್ತಿ ಬೆಲ್ಲ ಇದೆ, ಚೂರು ಬೇವಿದೆ ತಗೋ. ಬೇಡ. ಸರಿ, ಇವಾಗ ಊಟ ಮಾಡೋಣ. ನಮ್ಮದು ಹಬ್ಬ ಇಷ್ಟಾಯಿತು. ಸಿಂಪಲ್ಲಾಗಿ ಮಾಡಬೇಕು ಪೂಜೆ ಎಲ್ಲ. ಬೆಳಗ್ಗೆ ಪೂಜೆ ಮುಗಿಸಿ ಇವಾಗ ಹೋಳಿಗೆ ಕೂಡ ತಟ್ಟಿದ್ದೀನಿ ಒಂದು 4. ಇವಾಗ ಇನ್ನು ಮಿಕ್ಕಿರೋ 1-2 ತಟ್ಕೊಂಡು ಊಟ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಇಲ್ಲಿ ನಮಗೆ ಊಟಕ್ಕೆ ಹೋಳಿಗೆ ತಟ್ತಾಯಿದ್ದೀನಿ. ಆವಾಗಲೇ ದೇವ್ರಿಗೆ ನೈವೇದ್ಯಕ್ಕೆ 1-2 ತಟ್ಕೊಂಡು ಪೂಜೆ ಮಾಡಿಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಹೋಗಿದೆ. ಈಗ ಒಂದು 11:30 ಆಗ್ತಾ ಬಂದಿದೆ. ಬೇಗನೆ ಮಾಡಿದ್ದೀನಿ, ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಬೇಗ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಬೇಗನೆ ಆಯ್ತು ಈ ಸರಿ ಅಡುಗೆ. ಪ್ರತಿ ಸರ್ತಿ 2 ಗಂಟೆ 3 ಗಂಟೆ ತನಕ ಅಡುಗೆ ಆಗೋದು. ಈ ಸರಿ ಬೇಗನೆ ಮಾಡಿದ್ದೀನಿ. ಅದು ಅಲ್ಲದೆ 1-2 ಐಟಮ್ ಮಿಸ್ ಮಾಡಿದ್ದೀನಲ್ವ ಅಂತ ಅಂದರೆ ವಡೆ ಮತ್ತು ಪಲ್ಯ ಮತ್ತು ಮಾವಿನಕಾಯಿ ಚಿತ್ರಾನ್ನ, ಇದು ಯಾವುದು ಮಾಡ್ತಾ ಇಲ್ಲದೆ ಇರೋದ್ರಿಂದ ಬೇಗನೆ ಆಗಿದೆ ಅಂತ ಹೇಳ್ಬೋದು. ಇವಾಗ ಒಬ್ಬಟ್ಟೊಂದು ತಟ್ಕೊಂಡು ಊಟ ಮಾಡಿಬಿಟ್ರೆ ಸಾಕು. ಟಯರ್ಡ್ ಆಗಿಬಿಡುತ್ತೆ ನಿಜವಾಗ್ಲೂ. ಇಷ್ಟು ಆಗೋಷ್ಟರಲ್ಲಿ ಏನೂ ಇರೋಲ್ಲ, ಒಂಥರ ಜೋಶ್ ಇರುತ್ತೆ. ಇನ್ನೇನು ಕೊನೆ ಮೂಮೆಂಟಲ್ಲಿ ಒಂದು ಸ್ವಲ್ಪ ಕುತ್ಕೊಳ್ಳೋಣ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಊಟ ಮಾಡೋ ಟೈಮಿಗೆ ಆ ರೀತಿ ಅನ್ಸೋಕ್ಕೆ ಶುರು ಆಗುತ್ತೆ. ಇವತ್ತು ತಿಂಡಿ ಏನು ಮಾಡಿರಲಿಲ್ಲ. ಡೈರೆಕ್ಟಾಗಿ ಒಂದು 12 o'clock ಆಯಿತು ನಾವು ಊಟಕ್ಕೆ ಮಾಡೋ ಅಷ್ಟರಲ್ಲಿ. ತಿಂಡಿ ಏನು ಮಾಡಲಿಲ್ಲ ನಾನು. ಹಾಗಾಗಿನೇ ಬೇಗ ಆಯಿತು. ತಿಂಡಿ ಮಾಡಿಕೊಂಡು ಮತ್ತೆ ಆ ಪಾತ್ರೆ ತೊಳೆದು ನಾನು ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಡೈರೆಕ್ಟಾಗಿ ಅಡುಗೆನೇ ಶುರು ಮಾಡಿಬಿಟ್ಟೆ. ಹಾಗಾಗಿ ಬೇಗ ಆಯ್ತು ಇವತ್ತು. ಅನಿಲ್ ಕೂಡ ಒಂದು ಒಬ್ಬಟ್ಟನ್ನ ಮಾಡಿದ್ರು ಇವತ್ತು. ಚೆನ್ನಾಗಿತ್ತು. ಅವ್ರಿಗೂ ಕೂಡ ಮಾಡಬೇಕು ಅಡುಗೆ, ಈ ರೀತಿ ಇಂಟ್ರೆಸ್ಟ್ ಇದೆ. ಹಾಗಾಗಿ ಸರಿ ಆಯಿತು ಮಾಡಿ ಅಂತ ಅಂದೆ. ಒಂದು ಒಬ್ಬಟ್ಟು ತಟ್ಕೊಟ್ರು.
ನೀನು ತಿನ್ಬೇಕಿದ್ದೀನ, ನಿನಗೋಸ್ಕರ ಮಾಡಿದ್ದೀನಿ, ಪ್ರೀತಿಯಿಂದ ನಿನಗೋಸ್ಕರ ಒಂದು ಒಬ್ಬಟ್ಟು ಮಾಡಿದ್ದೀನಿ ಅಂತ ಹೇಳಿ, ಸರಿ ಆಯ್ತಪ್ಪ ನಿಮ್ಮ ಪ್ರೀತಿಯಿಂದ ಮಾಡಿರೋ ಅಂಥ ಒಬ್ಬಟ್ಟನ್ನ ನಾನೇ ತಿಂತೀನಿ ಅಂತ ಹೇಳಿದೆ. ಅಂದರೆ ದಪ್ಪ ಮಾಡಿಬಿಟ್ಟಿದ್ರು, ತಟ್ಟಕ್ಕೆ ಬರಬೇಕಲ್ಲ ಅವ್ರಿಗೆ, ಈ ರೀತಿ ತಟ್ಟಿ ಮಾಡಿದ್ದಾರೆ. ಹೇಗೆ ಇದ್ರೂ ನನಗೋಸ್ಕರ ಪ್ರೀತಿಯಿಂದ ಮಾಡಬೇಕು ಅಂತ ಹೇಳಿ ಮಾಡಿದಾರಲ್ವ, ಅದೇ ಖುಷಿ ನನಗೆ ಅಷ್ಟೇ. ಇದೇ ರೀತಿ ಹಬ್ಬದಲ್ಲಿ ಒಂದು ಚೆನ್ನಾಗಿ ಖುಷಿಯಾಗಿ ಜೊತೆಯಾಗಿ ಹಬ್ಬನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ನಾವೊಂದು ಕೆಲಸ ಮಾಡಿದ್ರೆ ಅವರೊಂದು ಕೆಲಸ ಮಾಡೋದು, ಈ ರೀತಿ ಎಲ್ಲ ಮಾಡಿಕೊಂಡು ಮಾಡಿದ್ರೆ ಆ ಒಂದು ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಒಂದೊಂದು ಸರಿ ಕೋಪ ಬಂದುಬಿಡುತ್ತೆ. ಈಗ ಏನಾಯಿತು ಅಂತಂದರೆ ಶನಿವಾರ ಸ್ಕೂಲ್ ಮೀಟಿಂಗ್ ಇತ್ತು ಆಯಿತಾ. ನನಗೆ ಅವತ್ತು ಹಿಂದಿನ ದಿನ ಎಲ್ಲ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟೆ ಮಲ್ಕೊಂಡಿದ್ದೆ. ಅನಿಲ್ ಏನು ಮಾಡಿದ್ರು, ಅವ್ರ ಬಾಕ್ಸು ಮತ್ತು ತಟ್ಟೆ ನಾನು ತೊಳೆದಿಡ್ತೀನಿ ಅಂತ ಹೇಳಿದರು ನನಗೆ. ಆದರೆ ತೊಳೆದಿಟ್ಟಿರಲಿಲ್ಲ. ಬೆಳಗ್ಗೆ ಎದ್ದು ನಾನು ಎಲ್ಲ ಗಡಿಬಿಡಿಯಲ್ಲಿ ಸ್ಕೂಲ್ ಮೀಟಿಂಗ್ ಹೋಗಬೇಕಿತ್ತು, ಹಾಗೆ ಶಾಪಿಂಗ್ ಹೋಗಬೇಕಿತ್ತು, ಇದೆಲ್ಲ ಇತ್ತಲ್ಲ, ಪಾತ್ರೆ ಹಾಗೆ ಬಿಟ್ಬಿಟ್ಟಿದ್ರು. ನಂಗೆ ಅದನ್ನು ನೋಡಿ ಕೋಪ ಬಂದಿತ್ತು. ಬೈಕೊಳ್ತಾ ಕೆಲಸ ಮಾಡ್ತಾಯಿದ್ದೆ. ಒಮ್ಮೊಮ್ಮೆ ಹಾಗೆ ಮಾಡ್ತೀನಿ ನಾನು. ಏನಾದ್ರು ಕೆಲಸ ಮಾಡಬೇಕಿದ್ರೆ ಅವ್ರು ಏನಾದ್ರು ಮಾಡಿಲ್ಲ ಅಂತಂದರೆ ಬೈಕೊಳ್ತಾ ಕೆಲಸ ಮಾಡೋದು. ಅದು ಒಂಥರ ಹೆಂಗಾಗತ್ತೆ ಅಂದರೆ ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ, ಸ್ಟ್ರೆಸ್ ಬಸ್ಟರ್ ಅಂತ ಹೇಳಿ. ಅವ್ರಿಗೆ ಬೈದರೆ ನನಗೊಂಥರ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ, ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ಮೆಂಟಲ್ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿ ಬೈಕೊಳ್ತಾ ಕೆಲಸ ಮಾಡ್ತಾ ಇರ್ತೀನಿ. ನೀವು ಎಷ್ಟು ಜನ ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೈಕೊಳ್ತಾ ಕೆಲಸ ಮಾಡ್ತಿರುವಾಗ ಕೆಲಸ ಎಷ್ಟು ಬೇಗ ಆಗುತ್ತೆ ಗೊತ್ತಾ, ಅದನ್ನು ನಾನು ಫೀಲ್ ಮಾಡಿದ್ದೀನಿ. ಅಂದರೆ ಕೋಪ ಬಂದಾಗ ಸ್ವಲ್ಪ ಬೇಗ ಕೆಲಸ ಆಗುತ್ತೆ. ಹಾಗಾಗಿ ಕೋಪ ಮಾಡಿಕೊಂಡಾಗ ಏನು ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಾಗಿ, ಎಷ್ಟೇ ಟಯರ್ಡ್ ಆಗಿದ್ರೂ ಬೇಗ ಕೆಲಸ ಮಾಡಿಬಿಡ್ತೀವಿ. ಎಷ್ಟೇ ಭಾರ ಇದ್ದರೂ ಎತ್ತೋದು ಈ ರೀತಿ ಆಗುತ್ತೆ. ಕೋಪ ಬಂದಾಗ ಎಂಥ ಕೆಲಸ ಇದ್ದರೂ ಮಾಡಿಬಿಡ್ತೀನಿ, ಒಂದು ಬೆಟ್ಟನೇ ಎತ್ತಿ ಕೆಳಗಡೆ ಇಟ್ಬಿಡ್ತೀನಿ ಅನ್ನೋ ಅಷ್ಟು ಕೋಪ ಇರುತ್ತೆ ಒಂದೊಂದು ಸರಿ. ಒಮ್ಮೊಮ್ಮೆ ಇದಕ್ಕಿದ್ದಂಗೆ ಏನೂ ಕಾರಣನೇ ಇಲ್ಲದೆ ಅಳು ಬಂದುಬಿಡುತ್ತೆ, ಜೋರಾಗಿ ಅಳ್ಕೊಂಡು ಇರೋ ಅಂಥದ್ದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ನಗು, ಅಳು, ದುಃಖ, ಕೋಪ ಎಲ್ಲದೂ ಇದ್ದೇ ಇರುತ್ತೆ. ಹಾಗಾಗಿ ಮನುಷ್ಯನ ಭಾವನಾತ್ಮಕ ಜೀವಿ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಇತ್ತು ನಮ್ಮ ಮನೆಯ ಹಬ್ಬ ಇದು. ಸಂಜೆ ನಾವು ಅಮ್ಮವ್ರ ಮನೆಗೆ ಕೂಡ ಹೋಗಿದ್ವಿ, ಹಾಗೆಯೇ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು. ಅಲ್ಲಿ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅನಿಲ್ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಇವತ್ತು. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ, ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಅನಿಲ್ ಈ ರೀತಿಯಾಗಿ ಎಂಜಾಯ್ ಮಾಡೋ ಅಂಥದ್ದು ಕಡಿಮೆ. ಯಾವಾಗಲೂ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅಂತ ಅಂದರೆ ಆಫೀಸ್ ಕೆಲಸ, ಟೆನ್ಷನು, ಕಾಲ್ಸು, ಅದು ಇದು ಏನಾದರೂ ಒಂದು ಇದರಲ್ಲೇ ಇರ್ತಾರೆ, ಆ ಯೋಚನೆಯಲ್ಲೇ ಇರ್ತಾರೆ. ಈ ರೀತಿ ಮಕ್ಕಳ ಜೊತೆ ಮಕ್ಕಳಾಗಿ ಅವರು ಸಮಯ ಕಳೆಯೋದು ಕಡಿಮೆ. ನೀವು ಖಂಡಿತ ಈ ವ್ಲಾಗ್ನ ಎಂಜಾಯ್ ಮಾಡ್ತೀರಾ. ಚೆನ್ನಾಗಿದೆಯಾ? ಆವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸಂಜೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಬೆಳಗ್ಗೆಯಿಂದ ಕೆಲಸ ಎಲ್ಲ ಆಯ್ತಲ್ಲ, ಪೂಜೆ ಎಲ್ಲ. ಕೃಷ್ಣ ಹಿಂಗೆ ಮಾಡಬಾರ್ದು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅನಿಲ್ ನಾನು ಸ್ವಲ್ಪ ಮ್ಯಾಚಿಂಗ್ ಹಾಕ್ಕೊಡ್ತೀವಿ. ಶರ್ಟ್, ಪಿಂಕ್ ಶರ್ಟ್, ಫಸ್ಟ್ ಟೈಮ್ ಪಿಂಕ್ ಶರ್ಟ್ ತೊಗೊಂಡಿರೋದು ಅವ್ರಿಗೆ. ಹೋಗೋಣ. ಶೆಕೆ ಅಂದರೆ ಶೆಕೆ. ಹೋಗ್ಲಿ ನಡಿ. ಮೇಲೆ ಹತ್ತಂಗಿಲ್ಲ, ಅಲ್ಲಿ ತನಕ ಹೋಗಿ. ಅಲ್ಲಿ ಕೆಳಗಡೆ ಸರಿ ಆಯ್ತು. ಹಂಗೆ ಹೋಗಂಗಿಲ್ಲ. ನಡಿ. ಮಮ್ಮಿ ಬಾ.
ಈ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಇದೆ ನೋಡೋದಕ್ಕೆ. ಇದು ಒಂದು ಬೆಟ್ಟದ ಮೇಲೆ ಕುತ್ಕೋಬೋದು ಆರಾಮಾಗಿ. ಆದರೆ ಸೆಕ್ಯೂರಿಟಿ ಬಿಡೋದಿಲ್ಲ, ನಿಮಗೆ ಬೀಳ್ತೀರಾ ಜಾರಿ, ಸ್ವಲ್ಪ ಕೆಳಗಡೆ ಬನ್ನಿ, ಕೆಳಗಡೆ ಇರಿ ಅಂತ ಹೇಳ್ತಾ ಇರ್ತಾರೆ. ನಾವು ಮೇಲೇನು ಹತ್ತಕ್ಕೆ ಹೋಗಲಿಲ್ಲ, ಕೆಳಗಡೆನೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಪಾರ್ಕ್ ಕೂಡ ಇದೆ. ಅಲ್ಲಿ ನಮ್ಮ ಕೃಷ್ಣ ಆಟ ಆಡ್ತೀನಿ ಅಂತ ಅಂದ, ಹಾಗಾಗಿ ಅವನ್ನ ಕೂಡ ಪಾರ್ಕಲ್ಲಿ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅದಾದಮೇಲೆ ನಾವು ಇಲ್ಲಿಂದ ಹೊರಟ್ವಿ. ಇರು ನಿಲ್ಲುತ್ತದೆ, ನಿಲ್ಲುತ್ತಿರು. ಬೆಳ್ಳಿ ಅಂತೂ ಎಷ್ಟು ಸತ್ತಿದ್ರು ಇನ್ನೂ ಮಾಡಿ ಇನ್ನೂ ತಳ್ಳಿ ಅನ್ನೋಳು. ಎಕ್ಸಸೈಸ್ ಆಗ್ತಾ ಇದೆಯಾ ನಿಮಗೆ? ಮತ್ತೆ 25 kg ಒಂದು. ಇಲ್ಲಿಂದ ದೇವಸ್ಥಾನ ಎಷ್ಟು ಚೆನ್ನಾಗಿ ಲೈಟಿಂಗ್ ಕಾಣಿಸ್ತಾ ಇದೆ ನೋಡಿ. ಕೆಳಗಡೆ ಬಿಡಿ, ಸಾಕು. ಹೆಂಗಿತ್ತಪ್ಪ ಯುಗಾದಿ ರಜಾ ಇವತ್ತು? ಸಂಡೇ ಹಾಲಿಡೇ ಯುಗಾದಿ ಹೆಂಗಿತ್ತು? ಮಾಡಿದ್ರು ಬೆಳಗ್ಗೆ ಹಬ್ಬ ಮಾಡಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಪ್ರವಚನ ಕೇಳ್ಕೊಂಡು. ಚೆನ್ನಾಗಿತ್ತಲ್ಲ ಪ್ರವಚನ, ಇಷ್ಟ ಆಯ್ತು ನನಗೆ. ಪ್ರವಚನ ಮುಗಿಸ್ಕೊಂಡು ಇವಾಗ ಸ್ವಲ್ಪ ನಮ್ಮ ಕೃಷ್ಣಂಗೆ ಆಟ ಆಡಿಸ್ಕೊಂಡು ಮನೆಗೆ ಹೋಗೋದು. 7:30 ಹೋಗೋಣ ಇವಾಗ. ಇಲ್ಲ, ಈಗ 7 o'clock ಆಗ್ತಿಗೆ. 7:30 ಆಟ ಆಡೋದು. ಲೇಟ್ ಹಾಕಿದ್ರು. ಈಗ ಮಂಗನ ಕಳೆ ಬಂತು. ಮಂಗನ ಕಳೆ ಬಂತ? ಓ ಈಗ ಮಂಗನಿಗೆ ಇರಿ ನಾನು ಯಾವ ತರ ಮಾಡ್ತೀನಿ ಗೊತ್ತಾ? ಮುಗ್ಲಿ ನೋಡ್ ಬಂದೆ. ಇರಿ, ನಿಲ್ಸಿ, ಅದನ್ನ ನೋಡ್ ಬರ್ತೀನಿ. ಈ ಥರದೊಂದಿದ್ರೆ ಸಾಕು ಅವ್ನಿಗೆ, ಆಟ ಆಡ್ಕೊಂಡಿರ್ತಾನೆ. ತುಂಬಾ ಫಾಸ್ಟ್ ಇದೆ. ಇನ್ನೊಂದ್ಸತಿ ಹುಷಾರು ಕೃಷ್ಣ, ಹುಷಾರು ಹುಷಾರು ಹುಷಾರು. ಸಾಕು ಬಾರಪ್ಪ, ಇವಾಗ ಸಣ್ಣ ಮಗು, ಚಿಕ್ಕ ಮಗು, 11 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅಂತ ಹಾಕಿದಾರಲ್ಲ ಬೋರ್ಡು. ಇದು ಕಲ್ಲಿಂದ ತುಂಬಾ ವರ್ಷಗಳು ಆದ್ಮೇಲೆ ಎಲ್ಲಾದ್ರೂ ಆಡಂಗಿಲ್ಲವಲ್ಲ. ಇಲ್ಲಿ ಕಲ್ಲಿಂದಲ್ಲ, ಅಲ್ಲಿ ಇರುವೆಗಳಿದೆ ರೀ. ತುಂಬಾ ಕಚ್ಚಿಸ್ಕೊಂಡ್ಬಿಟ್ಟೆ ನಾನಂತೂ ಇಲ್ಲಿ. ಅಲ್ಲಿದೆ ನೋಡಿ. ಖುಷಿನಾ ಕೃಷ್ಣ? ಹ್ಯಾಪಿ?
ಇದು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ, ಜಯನಗರ 9th ಬ್ಲಾಕಲ್ಲಿರುವಂಥದ್ದು. ಇಲ್ಲಿಗೆ ಆಗಾಗ ಹೋಗ್ತಾ ಇರ್ತೀವಿ. ಇಲ್ಲಿ ಹೋದರೆ ಸಾಕಷ್ಟು ಸಮಯ ಕಳೆದುಬಿಟ್ಟು ಬರ್ಬೋದು ನಾವು. ಚೆನ್ನಾಗಿದೆ ದೇವಸ್ಥಾನ ತುಂಬಾ. ಇಲ್ಲಿ ಹೋಗಿ ಅದಾದ ನಂತರ ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿಂದ ಮುಗಿಸ್ಕೊಂಡು ಬನಶಂಕರಿ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿರೋ ದೇವಸ್ಥಾನ, ಹಾಗೆಯೇ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ತುಂಬ ಜನ ಇದ್ದರು, ಇಲ್ಲೂ ಕೂಡ ರಶ್ ಇತ್ತು. ಇಲ್ಲಿ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ನನ್ನ ತಮ್ಮನ ಹೆಂಡತಿ ಪಾಪು ಅವರು ಕೂಡ ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದರು. ಅವರು ಕೂಡ ನಮಗೆ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ, ಅವರು ಅವ್ರ ಮನೆಗೆ ಹೋದರು. ಆಮೇಲೆ ನಮ್ಮ ಮನೆಯಿಂದ ನಾವು ಮತ್ತೆ ಅವ್ರ ಮನೆಗೆ ಹೋದ್ವಿ. ದೇವಸ್ಥಾನದಿಂದ ಡೈರೆಕ್ಟು ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿ ನಾವು ದೇವಸ್ಥಾನದಿಂದ ನಮ್ಮ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳೆದೆ. ಅಂದರೆ ಮಧ್ಯಾಹ್ನ ತೊಳೆದಿರಲಿಲ್ಲ ಪಾತ್ರೆಗಳನ್ನೆಲ್ಲ, ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಆಮೇಲೆ ನಮ್ಮವ್ರ ಮನೆಗೆ ಹೋದ್ವಿ. ಅಲ್ಲಿ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆಗ್ಬೋದು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪು ಆಗಿದರೆ ಆಗಾಗ ನೀವು ಸರಿ ಮಾಡ್ತಾ ಇರ್ತೀರ. ನಾನು ಕೂಡ ಆದಷ್ಟು ನನಗೆ ಖಂಡಿತ ಹೌದು ಜೆನ್ಯೂನ್ ಆಗಿ ತಪ್ಪು ಅಂತ ಅನಿಸಿದೆ, ನಾನು ಖಂಡಿತವಾಗ್ಲೂ ಸರಿ ಮಾಡಿಕೊಂಡು ಮುಂದಿನ ಬ್ಲಾಗಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥದ್ದು ಮಾಡಿದ್ದೀನಿ ಕೂಡ. ಇಲ್ಲೊಂದು ಗುಂಪು ಮೊಬೈಲಲ್ಲಿ ಬ್ಯುಸಿ ಆಗಿದೆ. ಇಲ್ಲಿ ನಾವು ಊಟ ಕೂತಿದ್ದೀವಿ. ಇಲ್ಲಿ IPL ನಡೀತಾ ಇದೆ ಒಂದು ಕಡೆಯಿಂದ. ನಾನು IPL ನೋಡ್ತಾ ಇರೋದು. ಇಲ್ಲಿ ಬೇರೆ ನಡೀತಾ ಇದೆ. ಬನಿ ಹಾಕೊಂಡ್ರೆ ಏನಾಗುತ್ತೆ? ದಿನ ಸೇಮ್ ಯೂನಿಫಾರ್ಮ್. ಏನಕ್ಕೆ ಫಾರ್ವರ್ಡ್ ಆಗಿ ಬಿಡ್ತಾ ಇದಾರೆ ಇರು ಅಂತ. ಅಲ್ಲಿದೆಯಲ್ಲ ಅದನ್ನ ಎಳೆದು ಬಿಡ್ತಾನ ಅವನು.